ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಇಯರ್ DLED ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ ಜನವರಿ 2025 ಮ್ಯಾಥಮೆಟಿಕ್ಸ್ ಗಣಿತ ವಿಷಯದ ಬಗ್ಗೆ ನಾನು MCQಗಳನ್ನು ಸಾಲ್ವ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. MCQs ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು, ಬಹು ಆಯ್ಕೆ ಪ್ರಶ್ನೆಗಳು. ನಿಮಗಿದು ಗೊತ್ತಿದೆ. 10 ಬಹು ಆಯ್ಕೆ ಪ್ರಶ್ನೆಗಳನ್ನು ನಿಮಗೆ ಈ ಎಕ್ಸಾಮಲ್ಲಿ ಕೇಳಲಾಗುತ್ತೆ. ನೀವು ಬಹಳ ಸುಲಭವಾಗಿ 10ಕ್ಕೆ 10 ಅಂಕಗಳನ್ನು ನೀವು ತಗೋಬೋದು. ನೀವು ಮಾಡುವಂಥ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತ ಹೇಳಿದ್ರೆ, ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದಾದರೆ ನಿಮಗೆ ಆಪ್ಷನ್ಸ್ ಏನಾಗುತ್ತೆ, ಭಾಳ ಸುಲಭವಾಗಿ ಕರೆಕ್ಟಾಗಿರ್ತಕ್ಕಂಥ ಆಪ್ಷನ್ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ವಿತೌಟ್ ವೇಸ್ಟಿಂಗ್ ಟೈಮ್ ಮೊದಲನೇ ಪ್ರಶ್ನೆಗೆ ಹೋಗೋಣ. ನಾವು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ವೀನ್ ಆಫ್ ಸೈನ್ಸಸ್ ಪುಸ್ತಕವನ್ನು ಬರೆದವರು ಅಂತ ಕೇಳಿದ್ದಾವೆ. ಇಲ್ಲಿ ಗಣಿತ ವಿಷಯವನ್ನು, ಮ್ಯಾಥಮೆಟಿಕ್ಸನ್ನು ಕ್ವೀನ್ ಆಫ್ ಸೈನ್ಸಸ್ ಅಂತ ಹೇಳ್ತೀವಿ. ಈ ಬುಕ್ಕನ್ನು ಬರೆದಿದ್ದು ಯಾರು ಅಂತಕ್ಕಂಥದ್ದು ಇಲ್ಲಿ ಕೇಳಿದ್ದಾವೆ. ಇದನ್ನು ನಾವು ಅಕ್ಯುರೇಟ್ ಆಗಿರ್ತಕ್ಕಂಥ ಆನ್ಸರ್ನ ಕೊಡಬೇಕಾಗತ್ತೆ. ಬೆರ್ಟ್ರಾಂಡ್ ರಸೆಲ್ ಅಂತಕ್ಕಂಥವ್ರು ಈ ಒಂದು ಬುಕ್ಕನ್ನು ಬರೆದಿದ್ದು. ಕ್ವೀನ್ ಆಫ್ ಸೈನ್ಸಸ್ ಗಣಿತ ಅಂತಕ್ಕಂಥ ಒಂದು ಬುಕ್ಕನ್ನು ಬರೆದಿದ್ದು ಬೆರ್ಟ್ರಾಂಡ್ ರಸೆಲ್. ಈ ಒಂದು ಆಪ್ಷನ್ನು ನಿಮಗೆ 1 ಅಂಕವನ್ನು ನೀಡುತ್ತೆ. ಕ್ವಶನ್ ನಂಬರ್ 2ಗೆ ಹೋಗೋಣ. ಈಗ ಕ್ವಶನ್ ನಂಬರ್ 2ನಲ್ಲಿ ಏನಿದೆ, ಒಂದು ನಿರ್ದಿಷ್ಟ ಕ್ರಮದಲ್ಲಿ ಅಂತರ್ ಸಂಬಂಧವನ್ನು ಹೊಂದಿರುವ ಹಾಗೂ ಹಂತ ಹಂತವಾಗಿ ಕಾರ್ಯರೂಪಕ್ಕೆ ತರುವಂತಹ ಸತ್ಯಾಂಶಗಳ ಸಮೂಹ ಅಂತ ಇದೆ. ಇಲ್ಲಿ ನಾವು ಏನನ್ನು ಮೊದಲು ನೋಡಬೇಕು ಅಂದರೆ, ನಿರ್ದಿಷ್ಟ ಕ್ರಮ. ನೋಡಿ, ಕ್ರಮ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಹಂತ ಹಂತವಾಗಿ ನೋಡಿ, ಹಂತ ಹಂತವಾಗಿ ಕ್ರಮಬದ್ಧವಾಗಿ ಕಾರ್ಯರೂಪಕ್ಕೆ ತರತಕ್ಕಂಥ ಸತ್ಯಾಂಶಗಳ ಸಮೂಹವನ್ನು ನಾವು ಕಾರ್ಯವಿಧಾನ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಕ್ರಮದಲ್ಲಿ ಹಂತ ಹಂತವಾಗಿ ಅಂತ ಬಂತು ಅಂತ ಹೇಳಿದ್ರೆ ಅದು ಸಿ ಆಪ್ಷನ್ನು ಕಾರ್ಯವಿಧಾನ ಆಗುತ್ತೆ. ನೀವು ಒಂದು ಪ್ರಶ್ನೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪದಗಳನ್ನು ಏನು ಮಾಡಬೇಕಾಗತ್ತೆ, ಗಣನೆಗೆ ತೊಗೋಬೇಕಾಗತ್ತೆ. ಅದನ್ನು ಗಣನೆಗೆ ತಗೊಂಡಾಗ ಏನಾಗುತ್ತೆ, ನಿಮಗೆ ಆಪ್ಷನ್ನು ಬಹಳ ಸುಲಭವಾಗಿ ಸಿಗುತ್ತೆ. ಇಲ್ಲಿ ಪರಿಕಲ್ಪನೆಗಳು ಆನ್ಸರ್ ಆಗಲ್ಲ, ಸಾಮಾನ್ಯೀಕರಣವೂ ಆಗಲ್ಲ, ಎಲ್ಲವೂ ಮೊದಲೇ ಆಗಲ್ಲ. ಸೊ ಇಲ್ಲಿ ಕ್ರಮದಲ್ಲಿ ಮತ್ತು ಹಂತ ಹಂತವಾಗಿ ಕ್ರಮದಲ್ಲಿ ಕಾರ್ಯರೂಪ ಅಂತ ಬಂದಾಗ ಕಾರ್ಯವಿಧಾನ ಅಂತಲೇ ನಾವೇನು ಮಾಡಬೇಕಾಗತ್ತೆ, ತಗೋಬೇಕಾಗತ್ತೆ. ಥರ್ಡ್ ಕ್ವಶನ್ಗೆ ಹೋಗೋಣ. ಆಯತಾಕೃತಿಗೆ ಎಳೆಯಬಹುದಾದ ಸಮಮಿತಿ ಅಕ್ಷರಗಳ ಸಂಖ್ಯೆ ಅಂತ ಇದೆ. ಇದು ಅಕ್ಷರಗಳು ಅಲ್ಲ, ಅಕ್ಷಗಳ ಸಂಖ್ಯೆ ಅಂತ ಅಂದ್ಕೋಬೇಕಾಗುತ್ತೆ. ಅಕ್ಷರಗಳು ಬೇಕಾಗಿಲ್ಲ, ಇಲ್ಲಿ ತಪ್ಪಾಗಿದೆ. ಅಲ್ಲಿ ಆಯತಾಕೃತಿ ಅಂದರೆ ನಿಮಗೆಲ್ಲ ಗೊತ್ತು, ಆಯತಾಕೃತಿ ಅಂತ ಹೇಳ್ತಿದ್ರು. ಇದು ಆಯತಾಕೃತಿ. ಇಲ್ಲಿ ಸಮಮಿತಿ ಅಕ್ಷಗಳ ಸಂಖ್ಯೆ ಅಂತ ಇದೆ. ಮಧ್ಯಬಿಂದುವಿನ ನೋಡಿದಾಗ ಒಂದು ಅಡ್ಡಲಾಗಿ ಮತ್ತು ಇನ್ನೊಂದು ಉದ್ದವಾಗಿ ಎಳೆದಿರ್ತಕ್ಕಂತಹ ಅಕ್ಷಗಳಿರುತ್ತೆ. ಅಂದರೆ ಎಷ್ಟು ಲೈನ್ ಆಯಿತು, 2. ಎ ಆಪ್ಷನ್ಸನ್ನು ನೀವು ತೊಗೋಬೇಕಾಗತ್ತೆ. ಇದರ ಆನ್ಸರ್ 2 ಆಗುತ್ತೆ. ಎ ಆಪ್ಷನ್ನ ನೀವು ತೊಗೋಬೇಕಾಗತ್ತೆ. ಈ ಅಕ್ಷರಗಳ ಸಂಖ್ಯೆ ಅಂತ ತಪ್ಪಾಗಿದೆ, ಅಕ್ಷರಗಳ ಸಂಖ್ಯೆ ಅಂತ ಹೇಳ್ಬಿಟ್ಟು ನಾವು ತಗೋಬೇಕಾಗತ್ತೆ. ಇಲ್ಲಿ 4ನೇ ಕ್ವಶನ್ ನೋಡಿ, -3 ಪ್ಲಸ್ ಬ್ರಾಕೆಟಲ್ಲಿ +2 ಇದೆ. ಇದರ ಬೆಲೆಯನ್ನು ಕೇಳಿದ್ದಾನೆ. ಇದು ಬಾಡ್ ಮಾಸಲ್ಲಿ ಬರುತ್ತೆ. ಇದು ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ಬ್ರಾಕೆಟನ್ನು ಓಪನ್ ಮಾಡಬೇಕು. ನೋಡಿ, -3 ಅಂತ ಹಾಕೊಳ್ಳೋಣ, ಪ್ಲಸ್ ಅಂತ ಹಾಕೊಳ್ಳೋಣ. ಬ್ರಾಕೆಟ್ ಓಪನ್ ಮಾಡಿದಾಗ 2 ಇರುತ್ತೆ, = ಅಂತ ತಗೊಳ್ಳೋಣ. ಹೀಗೆ ತಗೊಂಡಾಗ 3 ಇಂದ ಪ್ಲಸ್ ಇದೆ 2 ಮಾಡಬಾರ್ದು. ಇಲ್ಲಿ ಮೈನಸ್ ಇದ್ದರೆ 3 ಇಂದ 2 ಏನು ಮಾಡಬೇಕು, ಕಳಿಬೇಕಾಗತ್ತೆ. 1 ಬರುತ್ತೆ. ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಳಿದ್ರೆ ಇಲ್ಲಿ 3 ಇರುತ್ತೆ. ಅದರ ಪಕ್ಕದಲ್ಲಿ ಯಾವ ಚಿಹ್ನೆ ಇದೆ, ಮೈನಸ್ ಇದೆ, ಮೈನಸ್ನ ತಗೋಬೇಕಾಗತ್ತೆ. ಅಂದರೆ ಆನ್ಸರ್ ಯಾವ್ದು ಬರ್ತಾ ಇದೆ, ಎ -1 ಬರ್ತಾ ಇದೆ. ನಾವು ಬ್ರಾಕೆಟನ್ನು ಓಪನ್ ಮಾಡ್ಕೋಬೇಕು. -3 + 2 ಅಂತ ಹಾಕ್ಕೊಂಡ್ರೆ 3 ಇಂದ 2 ಮೈನಸ್ ಮಾಡಬೇಕು. 1 ಬಂತು. ದೊಡ್ಡ ಸಂಖ್ಯೆ ಯಾವುದು, ಅದರ ಪಕ್ಕದಲ್ಲಿರ್ತಕ್ಕಂಥ ಚಿಹ್ನೆ ತಗೊಂಡಾಗ ಮೈನಸ್ ಆಗುತ್ತೆ. -1 ನಾವು ಇಲ್ಲಿ ಆನ್ಸರ್ ಆಗಿ ತೊಗೋಬೇಕಾಗತ್ತೆ. ಹೀಗೆ ನೀವೇನು ಮಾಡಬೇಕು, ಇದನ್ನು ಫೈಂಡ್ ಔಟ್ ಮಾಡಬೇಕು.
ಕ್ವಶನ್ ನಂಬರ್ 5 ನೋಡೋಣ. ಕ್ವಶನ್ ನಂಬರ್ 5ನಲ್ಲಿ 2/4 ಪ್ಲಸ್ 3/4 ಅಂತ ಇದೆ. ಮೇಲಿರ್ತಕ್ಕಂಥದಕ್ಕೆ ನಾವು ಅಂಶಗಳು ಅಂತೀವಿ, ಕೆಳಗಿರ್ತಕ್ಕಂಥದ್ದು ಛೇದಗಳು ಅಂತೀವಿ. ಇದು ನಿಮಗೆ ಗೊತ್ತಿದೆ. ನಾವು ಛೇದಗಳನ್ನು ಏನು ಮಾಡಲ್ಲ, ಪ್ಲಸ್ ಮಾಡೋದಿಲ್ಲ. ಈ ಮೇಲಿರ್ತಕ್ಕಂಥ ಅಂಶಗಳನ್ನು ಪ್ಲಸ್ ಮಾಡಿದಾಗ 2 + 3 ಏನಾಯಿತು = 5 ಆಯಿತು. 5/4 ಆಗುತ್ತೆ. ಸೊ ಹೀಗೆ ನೀವೇನು ಆನ್ಸರ್ ಮಾಡಬೇಕಾಗತ್ತೆ. ಇಲ್ಲಿ 5/4 ಎಲ್ಲಿದೆ? ಆಪ್ಷನ್ ಏನಲ್ಲಿದೆ. ಮೇಲಿರ್ತಕ್ಕಂಥ ಅಂಶಗಳನ್ನು ನಾವು ಕೂಡ್ಕೋಬೇಕು, ಕೆಳಗಿರ್ತಕ್ಕಂಥ ಛೇದಗಳನ್ನು ಹಾಗೆ ಇಟ್ಕೊಂಡಾಗ ಅದೇನಾಗುತ್ತೆ 5/4 ಆಗುತ್ತೆ. ಈ ಥರ ನೀವು ಆನ್ಸರನ್ನು ಮಾಡಬೇಕಾಗತ್ತೆ. ಕ್ವಶನ್ ನಂಬರ್ 6ಗೆ ಹೋಗೋಣ. ಕ್ವಶನ್ ನಂಬರ್ 6ಅಲ್ಲಿ ಆಯತಾಕಾರದ ಹಾಳೆಯ ಉದ್ದ 30 ಸೆಂಟಿಮೀಟರ್ ಇದೆ, ಅದರ ಅಗಲ 20 ಸೆಂಟಿಮೀಟರ್ ಇದೆ, ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಇದು ಬಹಳ ಸುಲಭವಾಗಿ ನಾವು ಮಾಡ್ಬೋದು. ನೋಡಿ, ಉದ್ದ ಏನಿದೆ 30 ಸೆಂಟಿಮೀಟರ್, ಇಲ್ಲಿ 30 ಸೆಂಟಿಮೀಟರ್ ಅಂತ ಹಾಕೊಳ್ಳೋಣ. ಇಂಟು ಅಗಲ ಎಷ್ಟಿದೆ 20 ಸೆಂಟಿಮೀಟರ್, 20 ಅಂತ ಹಾಕೊಳ್ಳೋಣ. ಇದನ್ನು ಗುಣಿಸಿದಾಗ ನಮಗೆ 600 ಬರುತ್ತೆ. ಅಂದರೆ 600 ಆನ್ಸರ್ ಅಂತ ಗೊತ್ತಾಯಿತು. ಆದರೆ 600 ಸೆಂಟಿಮೀಟರ್ ಇದೆ, 600 ಚದರ ಸೆಂಟಿಮೀಟರ್ ಇದೆ. ವಿಸ್ತೀರ್ಣ ಅಂದಾಗ ನಾವು ಚದರ ಸೆಂಟಿಮೀಟರ್ ಅಂತ ತೊಗೋಬೇಕಾಗುತ್ತೆ. ಆನ್ಸರ್ ಯಾವುದಾಗುತ್ತೆ 600 ಚದರ ಸೆಂಟಿಮೀಟರ್ನ ನಾವು ಏನು ಮಾಡಬೇಕಾಗತ್ತೆ, ತೊಗೋಬೇಕಾಗತ್ತೆ. ಇದು ಬಹಳ ಸುಲಭವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಕ್ವಶನ್ ನಂಬರ್ 7ನಲ್ಲಿ ಬ್ರೂನರ್ ಕಲಿಕಾ ಸಿದ್ಧಾಂತದ ಪ್ರಕಾರ ಕಲಿಕೆ ಎಂದರೆ ಏನು ಅಂತಕ್ಕಂಥದ್ದು. ಕ್ರಿಯಾತ್ಮಕ ಕಲಿಕೆ ಅಲ್ಲ, ಪರಿಕಲಾತ್ಮಕ ಕಲಿಕೆಯನ್ನು ಪ್ರಕ್ರಿಯೆ ಅಲ್ಲ, ಸಾಮಾಜಿಕ ಪ್ರಕ್ರಿಯೆ ಕೂಡ ಅಲ್ಲ. ಅಂದರೆ ಬ್ರೂನರ್ ಕಲಿಕಾ ಸಿದ್ಧಾಂತದ ಪ್ರಕಾರ ಕಲಿಕೆ ಅಂತ ಹೇಳಿದ್ರೆ ಜ್ಞಾನಾತ್ಮಕ ಪ್ರಕ್ರಿಯೆ ಅಂತಕ್ಕಂಥದ್ದು. ಜ್ಞಾನಾತ್ಮಕ ಅಂದಾಗ ಅಕಾರ್ಡಿಂಗ್ ಟು ಬ್ರೂನರ್ ಕಾಗ್ನಿಟಿವ್ ಪ್ರೋಸೆಸ್ಸನ್ನು ಅವನು ಲರ್ನಿಂಗ್ ಅಂತ ಹೇಳ್ತಾನೆ. ಕಾಗ್ನಿಟಿವ್ ಪ್ರೋಸೆಸ್ ಅಂದರೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ತಿಳುವಳಿಕೆ ಮತ್ತು ಥಾಟ್ ಚಿಂತನೆ. ಅವನು ಯಾವುದಕ್ಕೆ ಕಲಿಕೆ ಅಂತ ಹೇಳ್ತಾನೆ ಅಂದರೆ ಒಂದು ತಿಳುವಳಿಕೆ, ಇನ್ನೊಂದು ಚಿಂತನೆ. ಈ ತಿಳುವಳಿಕೆ ಚಿಂತನೆ ಅಂತಕ್ಕಂಥದ್ದು ಯಾವುದ್ರಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಜ್ಞಾನಾತ್ಮಕ ಪ್ರಕ್ರಿಯೆಯಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಾವು ಯಾವುದನ್ನು ತಗೋಬೇಕಾಗತ್ತೆ, ಈ ಆಪ್ಷನ್ಸನ್ನು ನಾವು ತಗೋಬೇಕಾಗುತ್ತೆ. ಬ್ರೂನರ್ ಅಂತ ಬಂದಾಗ ಜ್ಞಾನಾತ್ಮಕ ಪ್ರಕ್ರಿಯೆ, ಅದನ್ನು ಇಂಗ್ಲೀಷಲ್ಲಿ ಕಾಗ್ನಿಟಿವ್ ಪ್ರೋಸೆಸ್ ಅಂತ ಹೇಳ್ತೀವಿ. ಈ ಆಪ್ಷನನ್ನು ನೀವು ತಗೋಬೇಕಾಗತ್ತೆ. ಕ್ವಶನ್ ನಂಬರ್ 8ಗೆ ಹೋಗೋಣ ನಾವು. ಈ ಮಾದರಿಯನ್ನು ರೂಪಿಸಿದ ಶಿಕ್ಷಣ ತಜ್ಞ. ಈ 5 ಮಾಡೆಲ್ಸನ್ನು ಫಾರ್ಮೇಟ್ ಮಾಡಿರ್ತಕ್ಕಂಥ ಎಜುಕೇಷನಿಸ್ಟ್ ಯಾರು ಅಂತ ಹೇಳಿದ್ರೆ ಇದಕ್ಕೆ ನಾವು ಸುಲಭವಾಗಿ ಆನ್ಸರ್ ಮಾಡ್ಬೋದು. ರೋಜರ್ ಬೈಬಿ. ನೆನಪಲ್ಲಿ ಇಟ್ಕೊಳ್ಳಿ, 5 ಮಾಡೆಲ್ಸನ್ನು ಫಾರ್ಮೇಷನ್ ಮಾಡಿರ್ತಕ್ಕಂತಹ ಶಿಕ್ಷಣ ತಜ್ಞ ಅಂದರೆ ಎಜುಕೇಷನಿಸ್ಟ್ ಯಾರು ಅಂತ ಹೇಳಿದ್ರೆ ರೋಜರ್ ಬೈಬಿ ಅಂತಕ್ಕಂಥದ್ದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಕ್ವಶನ್ ನಂಬರ್ 9ನಲ್ಲಿ ಒಂದು ಅಥವಾ ಹೆಚ್ಚು ಕ್ಷೇತ್ರದಲ್ಲಿ, ಅರ್ಥ ಮಾಡ್ಕೊಳ್ಳಿ, ಒಂದು ಅಥವಾ ಹೆಚ್ಚು ಕ್ಷೇತ್ರದಲ್ಲಿ ವಿದ್ಯಾರ್ಥಿಯು ತೋರುವ ಪರಿಶ್ರಮ, ಪ್ರಗತಿ, ಸಾಧನೆ. ನೋಡಿ ಒಂದು ಅಥವಾ ಹೆಚ್ಚು ಕ್ಷೇತ್ರ, ಒನ್ ಆರ್ ಮೋರ್ ದೆನ್ ಒನ್ ಫೀಲ್ಡ್ನಲ್ಲಿ ಪರಿಶ್ರಮ, ಎಫರ್ಟ್ಸು, ಪ್ರಗತಿ, ಪ್ರೋಗ್ರೆಸ್ಸು, ಸಾಧನೆ, ಅಚೀವ್ಮೆಂಟು, ಇದರ ಮೂಲಕ ಮೌಲ್ಯೀಕರಿಸಲಾಗುವುದು. ಯಾವುದರ ಮೂಲಕ ಮೌಲ್ಯೀಕರಿಸಲಾಗುತ್ತೆ? ಕಾರ್ಯನಿರ್ವಹಣಾ ವರದಿ ತಪ್ಪು, KWL ನಕ್ಷೆ ಅದು ತಪ್ಪು, ಮೌಲ್ಯಾಂಕನ ಸೂಚಿ ರೂಬ್ರಿಕ್ಸ್ ಅದು ಯಾವುದು ಒಂದಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಆನ್ಸರ್ ಏನಾಗುತ್ತೆ? ಕೃತಿ ಸಂಪುಟ ಆಗುತ್ತೆ. ಪೋರ್ಟ್ಫೋಲಿಯೋ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಪೋರ್ಟ್ಫೋಲಿಯೋ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಕೃತಿ ಸಂಪುಟ ಆಗುತ್ತೆ. ನೋಡಿ, ಒಂದು ಅಥವಾ ಹೆಚ್ಚು ಕ್ಷೇತ್ರ ಬಂತು, ಪರಿಶ್ರಮ ಬಂತು, ಪ್ರಗತಿ ಬಂತು, ಸಾಧನೆ ಬಂತು, ಅದೇನಾಗುತ್ತೆ? ಕೃತಿ ಸಂಪುಟ ಆಗುತ್ತೆ. ಅದರ ಮೂಲಕ ಮೌಲ್ಯೀಕರಿಸಲಾಗುತ್ತೆ. ಕೊನೆಯ ಪ್ರಶ್ನೆನ ನೋಡೋಣ. 10ನೇದು, ಬರವಣಿಗೆ ರಹಿತವಾಗಿ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅಭಿವ್ಯಕ್ತಿಸುವ ಪರೀಕ್ಷೆ ಅಂತ ಇದೆ. ಬರವಣಿಗೆ ರಹಿತ ಅಂದರೆ ವಿತೌಟ್ ರೈಟಿಂಗ್ ಅಂತ. ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಏನು ಮಾಡಬೇಕು? ಎಕ್ಸ್ಪ್ರೆಸ್ ಮಾಡಬೇಕು. ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನು ಏನು ಮಾಡಬೇಕು? ಅಭಿವ್ಯಕ್ತಿಸಬೇಕು. ಯಾವ ಪರೀಕ್ಷೆಯಿಂದ ಅಭಿವ್ಯಕ್ತ ಆಗುತ್ತೆ ಅಂತಕ್ಕಂಥದ್ದು. ಇಲ್ಲಿ ಲಿಖಿತ ಪರೀಕ್ಷೆ ಆಗಲ್ಲ. ಬರವಣಿಗೆ ರಹಿತ ಅಂದರೆ ಲಿಖಿತ ಪರೀಕ್ಷೆ ಹೆಂಗಾಗುತ್ತೆ? ಲಿಖಿತ ಬರವಣಿಗೆ ಸೇಮ್. ನೈದಾನಿಕ ಮೊದಲು ಆಗೋದೇ ಇಲ್ಲ. ನೈದಾನಿಕ ಅಂದರೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಹೇಳ್ತೀವಿ.
ಸಾಧನಾ ಪರೀಕ್ಷೆ ಅಂದರೆ ಅಚೀವ್ಮೆಂಟ್ ಟೆಸ್ಟ್ ಅಂತೇಳಿ. ಈ ಸಾಧನಾ ಪರೀಕ್ಷೆ ಮತ್ತು ನೈದಾನಿಕ ಪರೀಕ್ಷೆ ಮೊದಲೇ ಆಗಲ್ಲ. ಈಗ ಬರವಣಿಗೆ ಇಲ್ಲದಲೇ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅಭಿವ್ಯಕ್ತಿಸ್ತಕ್ಕಂಥ ಒಂದು ಪರೀಕ್ಷೆ ಯಾವುದು ಅಂದರೆ ಮೌಖಿಕ ಪರೀಕ್ಷೆ. ಅದನ್ನು ವೈವಾ ವೋಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ವೈವಾ ವೋಸ್ ಅಂತಕ್ಕಂಥ ಮಾತನ್ನು ಇಂಗ್ಲೀಷಲ್ಲಿ ಹೇಳ್ತೇವೆ. ಮೌಖಿಕ ಪರೀಕ್ಷೆ ಅಥವಾ ಓರಲ್ ಟೆಸ್ಟ್ ಅಂತಲೂ ಹೇಳ್ತಾರೆ. ಅದನ್ನು ಓರಲ್ ಟೆಸ್ಟ್ ಅಂತಲೂ ಕೂಡ ಇಂಗ್ಲೀಷಲ್ಲಿ ಹೇಳ್ತೇವೆ. ಮೌಖಿಕ ಪರೀಕ್ಷೆ ಯಾವಾಗ ಬರವಣಿಗೆ ರಹಿತ ಬರುತ್ತೆ, ನಾವು ಯಾವುದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ? ಮೌಖಿಕ ಪರೀಕ್ಷೆ. ಹೀಗೆ ನಾವು ಸ್ವಲ್ಪ ಸಮಯವನ್ನು ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಕೊಟ್ಟಾಗ ನಮಗೆ ಬಹಳ ಸುಲಭವಾಗಿ ಆಪ್ಷನ್ಸ್ ಏನಾಗುತ್ತೆ ಗೊತ್ತಾಗುತ್ತೆ, ಮತ್ತು ನಾವು ಮಾಡುವಂಥ ತಪ್ಪುಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಮತ್ತು ನಾವು ಕರೆಕ್ಟಾಗಿರ್ತಕ್ಕಂಥ ಆಪ್ಷನ್ನ ಚೂಸ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ಕೆಲವು ವಿದ್ಯಾರ್ಥಿಗಳು ಕೇಳ್ಕೊಂಡಿದ್ದು ಅಂದರೆ ಒಂದು ಎಕ್ಸಾಮನ್ನು ಹೇಗೆ ಪಾಸ್ ಮಾಡಬೇಕು ಅಂತಕ್ಕಂಥ ಒಂದು ಅಂಶನ ಕೇಳಿದ್ರು ಕಾಮೆಂಟ್ಸಲ್ಲಿ. ಎಕ್ಸಾಮನ್ನು ಪಾಸ್ ಮಾಡಬೇಕಾದ್ರೆ ನಮ್ಮಲ್ಲಿ ಮೊದಲು ಕಾನ್ಫಿಡೆನ್ಸ್ ಇರಬೇಕಾಗತ್ತೆ. ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ? ನಾವು ಆ ಸಬ್ಜೆಕ್ಟನ್ನು ಹೆಚ್ಚು ಓದಿರಬೇಕಾಗತ್ತೆ. ಹೆಚ್ಚು ಓದಿದಾಗ ಏನಾಗುತ್ತೆ, ನಮ್ಮಲ್ಲಿ ಕಾನ್ಫಿಡೆನ್ಸ್ ಬರುತ್ತೆ. ಯಾವ ವಿಷಯ ನಮಗೆ ಗೊತ್ತಿರುತ್ತೆ ಆ ವಿಷಯದ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಅಂದರೆ ಮೊದಲ ಒಂದು ಕೆಲಸ ಏನು ಮಾಡಬೇಕು, ಆ ಸಬ್ಜೆಕ್ಟನ್ನು ನಾವು ಹೆಚ್ಚು ಓದಿರಬೇಕು, ಮತ್ತು ಪಾಸಾಗ್ತೀವಿ ಅನ್ನುವಂತಹ ಪಾಸಿಟಿವ್ ಅಟಿಟ್ಯೂಡಿಂದ ನಾವೇನು ಮಾಡಬೇಕು, ಎಕ್ಸಾಮ್ಗೆ ಹೋಗಬೇಕಾಗತ್ತೆ. ಹೋಗಿ ಅಲ್ಲಿ ಯಾವುದೇ ಟೆನ್ಷನ್ಗೆ ಒಳಗಾಗಬಾರ್ದು. ನಾವು ಬಹಳ ಕೂಲಾಗಿ ಪ್ರಶ್ನೆ ಪತ್ರಿಕೆಯನ್ನು ಮೊದಲು ಒಂದು 5 ಅಥವಾ 10 ನಿಮಿಷ ಓದಬೇಕು. ಪ್ರಶ್ನೆಗಳನ್ನು ಓದಿ ಅರ್ಥ ಮಾಡಿಕೊಳ್ಳುವಂಥ ಸಮಯದಲ್ಲಿ ಯಾವುದೇ ಕನ್ಫ್ಯೂಷನ್ಸನ್ನು ನಾವು ಮಾಡ್ಕೋಕೂಡದು. ಆವಾಗ ಏನಾಗುತ್ತೆ, ಪ್ರತಿಯೊಂದು ಪ್ರಶ್ನೆ ನಮಗೇನಾಗುತ್ತೆ, ತುಂಬ ಚೆನ್ನಾಗಿ ಅರ್ಥ ಆದಾಗ ತಾನಾಗಿ ಆನ್ಸರ್ ಏನಾಗುತ್ತೆ, ನಮಗೆ ಗೊತ್ತಾಗುತ್ತೆ, ನಾವು ಆನ್ಸರನ್ನು ಮಾಡ್ಬೋದಾಗತ್ತೆ. ಸೊ ಇನ್ನೂ ಇಂಥದೇ ಹೆಚ್ಚು ವಿಡಿಯೋಗಳು ನಿಮಗೆ ಬೇಕು, ಇದರಿಂದ ನಿಮಗೆ ಹೆಚ್ಚು ಲಾಭ ಆಗ್ತಾಯಿದೆ ಅಂತ ನಿಮಗೆ ಅನಿಸಿದಲ್ಲಿ ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ವಿಡಿಯೋಗಳು ಅತಿ ಬೇಗನೆ ತಲುಪುತ್ತೆ ಅಂತ ಹೇಳಿ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಮತ್ತು ಚೆನ್ನಾಗಿ ಸಿದ್ಧತೆ ಮಾಡಿಕೊಡಿ. ಭಯ ಬೇಡ, ಆತಂಕ ಬೇಡ. ನೀವೇನು ಮಾಡುವಂಥ ಕೆಲಸ ಏನು ಅಂತ ಹೇಳಿದ್ರೆ ಸಿದ್ಧತೆ ಚೆನ್ನಾಗಿ ಆಗಿರಬೇಕು, ಮತ್ತು ನೆಗೆಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದನ್ನು ಬಿಡಬೇಕು. ನಾನು ಫೇಲ್ ಆಗ್ತೀನಿ ಅಂತಕ್ಕಂಥ ನೆಗೆಟಿವ್ ಆಲೋಚನೆಯನ್ನು ಬಿಟ್ಟರೆ ನಾವು ಪಾಸಾಗೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಎಲ್ಲರೂ ನೀವು ಪಾಸಾಗ್ತೀವ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.